ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, 30,000 ಜನರು ವಾಸಿಸುವ ವಿಶ್ವದ ಅತಿ ದೊಡ್ಡ ಕಟ್ಟಡ ಯಾವ ದೇಶದಲ್ಲಿ ನಿರ್ಮಿಸಲಾಗಿದೆ? ಆಪ್ಷನ್ಸ್: ಎ ಥೈಲ್ಯಾಂಡ್, ಬಿ ಚೀನಾ, ಸಿ ಬಾಂಗ್ಲಾದೇಶ್, ಡಿ ನ್ಯೂಜಿಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ. ಚೀನಾದ ಹ್ಯಾಂಗ್ಝುವಾ ಎಂಬ ಸ್ಥಳದಲ್ಲಿ 30,000 ಜನ ವಾಸಿಸುವ ಅತಿ ದೊಡ್ಡ ಬಹುಮಹಡಿ ವಸತಿ ಕಟ್ಟಡವನ್ನು ನಿರ್ಮಿಸಲಾಗಿದೆ ಮತ್ತು ಇದು ವಿಶ್ವದಲ್ಲೇ ಅತಿ ದೊಡ್ಡ ಮತ್ತು ಏಕೈಕ ಕಟ್ಟಡವಾಗಿದೆ. ಎರಡನೇ ಪ್ರಶ್ನೆ, ಮಧುಮೇಹಿಗಳು ತಪ್ಪದೇ ತಮ್ಮ ಆಹಾರದಲ್ಲಿ ಯಾವುದನ್ನು ಬಳಸಬೇಕು? ಆಪ್ಷನ್ಸ್: ಎ ಸಿಹಿಗೆಣಸು, ಬಿ ಅಲೋವೆರಾ, ಸಿ ಮೆಣಸಿನಕಾಯಿ, ಡಿ ದಪ್ಪ ಮೆಣಸು. ಸರಿಯಾದ ಉತ್ತರ ಆಪ್ಷನ್ ಡಿ ದಪ್ಪ ಮೆಣಸು. ದಪ್ಪ ಮೆಣಸಿನಕಾಯಿ ಅಥವಾ ದೊಡ್ಡ ಮೆಣಸಿನಕಾಯಿ ಅಥವಾ ಕ್ಯಾಪ್ಸಿಕಮ್ ಅನ್ನು ಮಧುಮೇಹಿಗಳು ಸೇವಿಸುವುದು ತುಂಬ ಒಳ್ಳೆಯದು. ಇದು ರಕ್ತದಲ್ಲಿರುವ ಸಕ್ಕರೆ ಅಂಶ ನಿಯಂತ್ರಿಸುತ್ತದೆ ಮತ್ತು ಅದಕ್ಕೆ ಸಂಬಂಧಿಸಿದ ಆರೋಗ್ಯದ ಸಮಸ್ಯೆಗಳನ್ನು ಸಹ ನಿವಾರಿಸುತ್ತದೆ. ಕಾರ್ಬೋಹೈಡ್ರೇಟ್ ಮತ್ತು ಲಿಪಿಡ್ಗಳ ಜೀರ್ಣಕ್ರಿಯೆ ನಿಧಾನಗೊಳಿಸುತ್ತದೆ. ಶಕ್ತಿಶಾಲಿ ಆಂಟಿ ಆಕ್ಸಿಡೆಂಟ್ ಚಟುವಟಿಕೆ ನೀಡುತ್ತದೆ. ಕ್ಯಾಲೋರಿಗಳು ಕಡಿಮೆ ಇರುತ್ತವೆ. ಅದರಲ್ಲೂ ಮಧುಮೇಹಿಗಳಿಗೆ ಬೇಯಿಸಿದ ಕ್ಯಾಪ್ಸಿಕಮ್ಗಿಂತ ಕಚ್ಚಾ ಕ್ಯಾಪ್ಸಿಕಮ್ ಒಳ್ಳೆಯದಾಗಿದೆ. ಮೂರನೇ ಪ್ರಶ್ನೆ, ಒಮ್ಮೆ ಕುದಿಸಿರುವ ಟೀ ಪೌಡರನ್ನು ಮತ್ತೆ ಯಾವುದಕ್ಕಾಗಿ ಬಳಸಬಹುದು? ಆಪ್ಷನ್ಸ್: ಎ ಗಾಯ, ಬಿ ತಲೆ ಕೂದಲು, ಸಿ ಚಹಾ, ಡಿ ಮುಖ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಟೀ ಮಾಡಿದ ಮೇಲೆ ಕುದಿಸಿರುವ ಟೀ ಪುಡಿಯನ್ನು ಹೆಚ್ಚಿನವರು ಕಸದ ಬುಟ್ಟಿಗೆ ಹಾಕುತ್ತಾರೆ. ಆದರೆ ಬೆಂದಿರುವ ಟೀ ಪೌಡರ್ನಲ್ಲಿ ಆಂಟಿ ಆಕ್ಸಿಡೆಂಟ್ ಇರುವುದರಿಂದಾಗಿ ಅದನ್ನು ಗಾಯದ ಮೇಲೆ ಹಚ್ಚಿದಾಗ ಗಾಯ ಬೇಗ ವಾಸಿಯಾಗುತ್ತದೆ. ಹಾಗೆಯೇ ಒಮ್ಮೆ ಕುದಿಸಿರುವ ಟೀ ಪೌಡರನ್ನು ಮತ್ತೆ ಕುದಿಸಿ ತಣ್ಣಗಾದ ಮೇಲೆ ಕೂದಲಿಗೆ ಹಚ್ಚಿದರೆ ಕೂದಲಿನ ಹೊಳಪು ಹೆಚ್ಚಾಗುತ್ತದೆ. ಮತ್ತು ಟೀ ಪೌಡರ್ ಅನ್ನು ಕುದಿಸಿದ ನೀರಿನಿಂದ ಫರ್ನಿಚರ್ಗಳನ್ನು ಸ್ವಚ್ಛಗೊಳಿಸುವುದು ಫರ್ನಿಚರ್ಗಳಿಗೆ ಒಳ್ಳೆ ಪಾಲಿಶ್ ಅನ್ನು ಸಹ ನೀಡುತ್ತದೆ. ನಾಲ್ಕನೇ ಪ್ರಶ್ನೆ, ಭಾರತದ ಹೊಸ ದುಡ್ಡಿನ ನೋಟಿನ ಮೇಲೆ ಮುದ್ರಿಸಬೇಕಾದ ಅಂಕಿ ಅಂಶವನ್ನು ಯಾರು ನಿರ್ಧರಿಸುತ್ತಾರೆ? ಆಪ್ಷನ್ಸ್: ಎ RBI, ಬಿ ಕೇಂದ್ರೀಯ ಮಂಡಳಿ, ಸಿ ನ್ಯಾಷನಲ್ ಬ್ಯಾಂಕ್ ಆಫ್ ಇಂಡಿಯಾ, ಡಿ ಸರ್ಕಾರ. ಸರಿಯಾದ ಉತ್ತರ ಆಪ್ಷನ್ ಬಿ ಕೇಂದ್ರೀಯ ಮಂಡಳಿ. RBI ಕಾಯ್ದೆಯ ಸೆಕ್ಷನ್ 25ರ ಪ್ರಕಾರ ಬ್ಯಾಂಕ್ ನೋಟುಗಳ ವಿನ್ಯಾಸ, ರೂಪ ಮತ್ತು ವಸ್ತುವು ಕೇಂದ್ರೀಯ ಮಂಡಳಿಯು ಮಾಡಿದ ಶಿಫಾರಸುಗಳನ್ನು ಪರಿಗಣಿಸಿದ ನಂತರ ಕೇಂದ್ರ ಸರ್ಕಾರವು ಅನುಮೋದಿಸುತ್ತದೆ. ಐದನೇ ಪ್ರಶ್ನೆ, ಹಾಲಿನೊಂದಿಗೆ ಯಾವ ಆಹಾರ ಪದಾರ್ಥಗಳನ್ನು ಸೇವಿಸುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ? ಆಪ್ಷನ್ಸ್: ಎ ಬಾಳೆಹಣ್ಣು, ಬಿ ಮೂಲಂಗಿ, ಸಿ ಕಿತ್ತಳೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಹಾಲಿನೊಂದಿಗೆ ಉಪ್ಪು, ಬಾಳೆಹಣ್ಣು, ಮೂಲಂಗಿ, ಹುಳಿ ಹಣ್ಣುಗಳು ಅಂದರೆ ಸಿಟ್ರಸ್ ಹಣ್ಣುಗಳು ಮತ್ತು ಮೀನನ್ನು ಯಾವುದೇ ಕಾರಣಕ್ಕೂ ಸೇವಿಸಬಾರದು. ತಪ್ಪಿ ಸೇವಿಸಿದಾಗ ಅದರಿಂದಾಗುವ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಆರನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಸಾಂಬ್ರಾಣಿ ಹೊಗೆಯನ್ನು ತೆಗೆದುಕೊಳ್ಳಬಾರದು? ಆಪ್ಷನ್ಸ್: ಎ ಅಸ್ತಮಾ, ಬಿ ಥೈರಾಯ್ಡ್, ಸಿ ಮುಟ್ಟಿನ ಸಮಸ್ಯೆ, ಡಿ ಕಫ. ಸರಿಯಾದ ಉತ್ತರ ಆಪ್ಷನ್ ಎ ಅಸ್ತಮಾ. ಅಸ್ತಮಾ ಸಮಸ್ಯೆಯಿಂದ ಬಳಲುತ್ತಿರುವ ಬಾಣಂತಿಯರಾಗಲಿ ಅಥವಾ ಮಕ್ಕಳಾಗಲಿ ಸಾಂಬ್ರಾಣಿ ಹೊಗೆಯನ್ನು ತೆಗೆದುಕೊಳ್ಳುವುದರಿಂದ ದೂರ ಉಳಿಯಬೇಕು. ಮುಖ್ಯವಾಗಿ ಮಕ್ಕಳಲ್ಲಿ ವೀಸಿಂಗ್ ಪ್ರಾಬ್ಲಮ್ ಇದ್ದರೆ ಸಾಂಬ್ರಾಣಿ ಹೊಗೆಯನ್ನು ಹಾಕುವುದು ಮತ್ತು ಬೇಬಿ ಪೌಡರ್ ಅನ್ನು ಬಳಸುವುದು ಸಹ ಮಗುವಿನ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹೀಗೆ ಮಾಡುವುದರಿಂದ ಮತ್ತಷ್ಟು ಉಸಿರಾಟದ ತೊಂದರೆ ಉಲ್ಬಣಗೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಏಳನೇ ಪ್ರಶ್ನೆ, ಕೆಲವರಲ್ಲಿ ಕೈ ಮತ್ತು ಕಾಲುಗಳಲ್ಲಿ ಚರ್ಮದ ಸಿಪ್ಪೆ ಎದ್ದು ಬರಲು ಕಾರಣವೇನು? ಆಪ್ಷನ್ಸ್: ಎ ಉಷ್ಣತೆ, ಬಿ ಋತು ಬದಲಾವಣೆ, ಸಿ ವಸ್ತುಗಳ ಬಳಕೆ, ಡಿ ಸೋಪು ಬಳಕೆ.
ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಕೈ ಮತ್ತು ಕಾಲುಗಳಲ್ಲಿ ಚರ್ಮದ ಸಿಪ್ಪೆ ಎದ್ದು ಬರಲು ಋತುಗಳಲ್ಲಿ ಬದಲಾವಣೆ ಒಂದು ಕಾರಣವಾದರೆ, ಅದರ ಜೊತೆಗೆ ಬೇಸಿಗೆಯಲ್ಲಿ ನಮ್ಮ ದೇಹವು ಹೆಚ್ಚು ಉಷ್ಣಾಂಶಕ್ಕೆ ಒಳಗಾಗುವುದರಿಂದ ದೇಹವು ಡಿಹೈಡ್ರೇಟ್ ಅಥವಾ ನಿರ್ಜಲೀಕರಣಗೊಳ್ಳುತ್ತದೆ. ಹೀಗೆ ಉಷ್ಣತೆ ಜಾಸ್ತಿ ಆದಾಗ ಕೈಗಳಲ್ಲಿ ಸಿಪ್ಪೆ ಎದ್ದು ಬರುವ ಸಾಧ್ಯತೆ ಹೆಚ್ಚಿನ ಮಟ್ಟದಲ್ಲಿ ಇರುತ್ತದೆ. ಮತ್ತು ಮಾಯಿಶ್ಚರೈಸರ್ ಅಥವಾ ಯಾವುದಾದರೂ ಕೈಗೆ ಹಚ್ಚುವ ಕ್ರೀಮ್ಗಳಲ್ಲಿನ ಬದಲಾವಣೆಯು ಕೂಡ ಕೈಯ ಸಿಪ್ಪೆ ಎದ್ದು ಬರಲು ಕಾರಣವಾಗುತ್ತದೆ. ಮತ್ತು ಕೈಯಲ್ಲಿ ಬಟ್ಟೆ ಒಗೆಯುವಾಗ ಅಥವಾ ಪಾತ್ರೆ ತೊಳೆಯುವಾಗ ಆಗಲಿ ಯಾವುದಾದರೂ ಸೋಪುಗಳನ್ನು ಹೆಚ್ಚಾಗಿ ಬಳಸುತ್ತಿದ್ದಲ್ಲಿ ಇಂತಹ ಸಮಯದಲ್ಲೂ ಕೂಡ ಕೆಲವರಿಗೆ ಕೈಯ ಸಿಪ್ಪೆ ಏಳುವ ಸಾಧ್ಯತೆಗಳು ಕಂಡುಬರುತ್ತವೆ. 8ನೇ ಪ್ರಶ್ನೆ, ನೆಗಡಿಯನ್ನು ತಕ್ಷಣವೇ ಕಡಿಮೆ ಮಾಡುವ ಆಹಾರ ಯಾವುದು? ಆಪ್ಷನ್ಸ್: ಎ ಜೇನುತುಪ್ಪ, ಬಿ ನಿಂಬೆ ನೀರು, ಸಿ ಅರಿಶಿನ, ಡಿ ಕಾಳುಮೆಣಸು. ಸರಿಯಾದ ಉತ್ತರ ಆಪ್ಷನ್ ಡಿ ಕಾಳುಮೆಣಸು. ನೈಸರ್ಗಿಕವಾದ ಆಂಟಿ ಇನ್ಫ್ಲಮೇಟರಿ ಗುಣಲಕ್ಷಣಗಳು ಕಾಳುಮೆಣಸಿನಲ್ಲಿ ಕಂಡುಬರುವುದರಿಂದ ಮೂಗು ಕಟ್ಟಿರುವ ಸಾಧ್ಯತೆಯನ್ನು ಮತ್ತು ಎದೆ ಕಟ್ಟುವಿಕೆ ಸಂದರ್ಭವನ್ನು ಸುಲಭವಾಗಿ ಪರಿಹಾರ ಮಾಡುತ್ತದೆ. ವಿಪರೀತ ನೆಗಡಿಯಿಂದ ಉಸಿರಾಟದ ತೊಂದರೆಯನ್ನು ಎದುರಿಸುತ್ತಿರುವ ಜನರು ಸುಲಭವಾಗಿ ಕಾಳುಮೆಣಸಿನ ಚಹಾ ತಯಾರು ಮಾಡಿ ಕುಡಿಯಬಹುದು. ಮಳೆಗಾಲ ಹಾಗೂ ಚಳಿಗಾಲದ ಶೀತದ ಸಂದರ್ಭದಲ್ಲಿ ಎದುರಾಗುವ ಸೋಂಕಿನ ವಿರುದ್ಧ ಹೋರಾಡುವಲ್ಲಿ ಕಾಳುಮೆಣಸು ಹೆಚ್ಚು ಸಹಾಯಕಾರಿಯಾಗಿದೆ. 9ನೇ ಪ್ರಶ್ನೆ, ಮಹಿಳೆಯರು ಗರ್ಭಾವಸ್ಥೆಯಲ್ಲಿ ಲಿಚ್ಚಿ ಹಣ್ಣು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ರಕ್ತದಲ್ಲಿ ಸಕ್ಕರೆ ಏರಿಕೆ, ಬಿ ರಕ್ತಸ್ರಾವ, ಸಿ ಜಾಂಡಿಸ್, ಡಿ ಗರ್ಭಪಾತ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಮಹಿಳೆಯರು ತಮ್ಮ ಗರ್ಭಾವಸ್ಥೆಯಲ್ಲಿ ಲಿಚ್ಚಿ ಹಣ್ಣನ್ನು ಸೇವಿಸುವುದು ಸುರಕ್ಷಿತವಲ್ಲ, ಏಕೆಂದರೆ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸುತ್ತದೆ ಮತ್ತು ಗರ್ಭಾವಸ್ಥೆಯ ಮಧುಮೇಹಕ್ಕೆ ಕಾರಣವಾಗುತ್ತದೆ. ಲೀಚೀಸ್ ಸೋಂಕುಗಳಿಗೆ ಕಾರಣವಾಗಬಹುದು ಮತ್ತು ರಕ್ತಸ್ರಾವಕ್ಕೂ ಕಾರಣವಾಗಬಹುದು. ಆದ್ದರಿಂದ ಗರ್ಭಾವಸ್ಥೆಯಲ್ಲಿ ಲೀಚಿಗಳನ್ನು ತಪ್ಪಿಸುವುದು ಉತ್ತಮ. 10ನೇ ಪ್ರಶ್ನೆ, ತಲೆಗೆ ಸ್ನಾನ ಮಾಡುವಾಗ ಮೊದಲು ದೇಹದ ಯಾವ ಭಾಗಕ್ಕೆ ನೀರು ಹಾಕಿದರೆ ನರಗಳು ಹಾನಿಗೊಳಗಾಗುತ್ತವೆ? ಆಪ್ಷನ್ಸ್: ಎ ಪಾದ, ಬಿ ತಲೆ, ಸಿ ಭುಜ, ಡಿ ಎದೆ. ಸರಿಯಾದ ಉತ್ತರ ಆಪ್ಷನ್ ಬಿ ತಲೆ. ಹೆಚ್ಚಿನ ಜನರು ಸ್ನಾನ ಮಾಡುವಾಗ ಮೊದಲು ತಲೆಗೆ ನೀರು ಸುರಿಯುತ್ತಾರೆ. ಹಾಗೆ ಮಾಡುವುದರಿಂದ ಮೆದುಳಿನ ನರಗಳು ಹಾನಿಯಾಗಬಹುದು. ಆದ್ದರಿಂದ ಸ್ನಾನ ಮಾಡುವಾಗ ಮೊದಲು ಕಾಲುಗಳ ಮೇಲೆ ನೀರನ್ನು ಸುರಿಯಿರಿ. ಹೀಗೆ ಮಾಡುವುದರಿಂದ ನಿಮ್ಮ ದೇಹ ನೀರಿನ ತಾಪಮಾನಕ್ಕೆ ಹೊಗ್ಗಿಕೊಳ್ಳುತ್ತದೆ. ಮುಂದಿನ ಪ್ರಶ್ನೆ, ಪ್ರತಿದಿನ ಅಥವಾ ಹೆಚ್ಚಾಗಿ ಉಪ್ಪಿನಕಾಯಿಯನ್ನು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಹೊಟ್ಟೆ ಕ್ಯಾನ್ಸರ್, ಬಿ ಯಕೃತ್ ಹಾನಿ, ಸಿ ಕಿಡ್ನಿ ಹಾನಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಅತಿಯಾದ ಉಪ್ಪಿನಕಾಯಿ ಸೇವನೆಯು ಇದರಲ್ಲಿರುವ ಖಾರ ಮತ್ತು ಎಣ್ಣೆಯ ಅಂಶದಿಂದ ಹೊಟ್ಟೆಯ ಕ್ಯಾನ್ಸರ್ ಬರುವ ಸಾಧ್ಯತೆ ಇರುತ್ತದೆ. ಲಿವರ್ ಮತ್ತು ಕಿಡ್ನಿಗಳ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ ಹಾಗೂ ಗ್ಯಾಸ್ಟ್ರಿಕ್ ಮತ್ತು ಎದೆಯುರಿಯಂತಹ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.